ವಿಶಾಖಪಟ್ಟಣಂನಲ್ಲಿ ನೌಕೆಯಲ್ಲಿ ಯೋಗ ದಿನಾಚರಣೆಯಲ್ಲಿ ಯೋಗವನ್ನು ಆಚರಿಸುವ ಮೂಲಕ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ಸಮುದ್ರದ ಮಧ್ಯೆ ನೌಕೆಯಲ್ಲಿ ನೌಕಾ ಯೋಧರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವ ಏರಿಯಲ್ ವ್ಯೂವನ್ನು ಗಮನಿಸ್ತಾ ಇದ್ದೀರಿ ನೀವು. ಇದು ವಿಶಾಖಪಟ್ಟಣಂನಲ್ಲಿ ನೌಕಾಪಡೆಯ ಯೋಗ ದಿನಾಚರಣೆ. ಆ ಮೂಲಕ ದೇಶ ವಿದೇಶದಲ್ಲೂ ಕೂಡ ಇವತ್ತು ಭಾರತದ ಯೋಗವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಯೋಗದಿಂದ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅನ್ನೋ ಉದ್ದೇಶದಿಂದ ಯೋಗವನ್ನು ಇವತ್ತು ವಿಶ್ವವೇ ಒಪ್ಪಿಕೊಂಡಿದೆ. ನೋಡಿ, ಇದು ವಿಶಾಖಪಟ್ಟಣಂನಲ್ಲಿ ಯೋಗ ದಿನಾಚರಣೆ ನಡೀತಾ ಇರುವುದು. ನೌಕಾಪಡೆಯ ಯೋಧರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲೂ ಕೂಡ ಯೋಗ ದಿನಾಚರಣೆ ಜೋರಾಗಿ. ಸಮುದ್ರದಲ್ಲಿ ನೌಕಾಪಡೆಯಿಂದ ಯುದ್ಧ ನೌಕೆಯ ಮೇಲೆ ನಡೆಯುತ್ತಿರುವಂಥ ಯೋಗಾಸನವನ್ನು ಗಮನಿಸ್ತಾ ಇದ್ದೀರಿ. ಸಮುದ್ರದಲ್ಲಿ ಯುದ್ಧ ನೌಕೆಯ ಮೇಲೆ ನೌಕಾಪಡೆಯ ಯೋಧರು ಯೋಗಾಸನದ ಭಂಗಿಯಲ್ಲಿ ಕುಳಿತಿರೋದನ್ನು ಗಮನಿಸ್ತಾ ಇದ್ದೀರಿ. ಇದು ವಿಶಾಖಪಟ್ಟಣಂನಲ್ಲಿ ನಡೀತಾ ಇರುವಂಥ ಯೋಗ ದಿನಾಚರಣೆ. ಸಮುದ್ರದ ಮಧ್ಯೆ ಯುದ್ಧ ನೌಕೆಗಳ ಮೇಲೆ ಭಾರತೀಯ ಯೋಧರು, ನೌಕಾಪಡೆಯ ಯೋಧರು ಯೋಗಾಸನವನ್ನು ಮಾಡುತ್ತಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಲ್ಲ, ಇದು ವಿಶಾಖಪಟ್ಟಣದಲ್ಲಿ ಯೋಧರು ಸಮುದ್ರದ ಮಧ್ಯೆ ಯುದ್ಧ ನೌಕೆಗಳ ಮೇಲೆ ಯೋಗಾಸನದಲ್ಲಿ ಭಾಗಿಯಾಗಿರುವುದನ್ನು ಗಮನಿಸ್ತಾ ಇದ್ದೀರಿ. ಯೋಗ ಆಸನಗಳೊಂದಿಗೆ ಅವರು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ವಿಶಾಖಪಟ್ಟಣಂನಲ್ಲಿ ಯೋಧರು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತಿರುವಂಥ ಪರಿ. ಇದು ನೂರಾರು ಜನ ಯೋಧರು ಯುದ್ಧ ನೌಕೆಯ ಮೇಲೆ ಸಮುದ್ರದ ನಡುವೆ ಯೋಗ ಆಸನದಲ್ಲಿ ಇರುವ ದೃಶ್ಯ ಇದು. ವಿಶ್ವದಾದ್ಯಂತ ಇವತ್ತು ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವ ಯೋಗ ದಿನಾಚರಣೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿದ್ದಾರೆ. ಈ ಯೋಗ ದಿನಾಚರಣೆಯ ಏನು ಯೋಗ ಆಸನಗಳೇನು ನಡೀತಾ ಇದೆ, ಇದರಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿಯಾಗಿದ್ದಾರೆ. ದೇಶದ ಮೂಲೆ ಮೂಲೆಯಲ್ಲಿ, ವಿಶ್ವದ ಮೂಲೆ ಮೂಲೆಯಲ್ಲಿ ಇವತ್ತು ಯೋಗವನ್ನು ಆಚರಿಸಲಾಗ್ತಾ ಇದೆ. ಯೋಗ ಆಸನವನ್ನು ಮಾಡುವ ಮೂಲಕ ಭಾರತ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದೆ. ಯೋಗದ ಮಹತ್ವ ಮತ್ತು ಯೋಗದಿಂದ ಕಂಡುಕೊಳ್ಳಬಹುದಾದಂಥ ಆರೋಗ್ಯ ವೃದ್ಧಿ ಮತ್ತು ಮಾನಸಿಕವಾದಂಥ ನೆಮ್ಮದಿ, ಇದೆಲ್ಲವೂ ಕೂಡ ಸಾಮಾಜಿಕವಾದಂಥ ನೆಮ್ಮದಿಯೂ ಕೂಡ ಯೋಗದ ಆಚರಣೆಯನ್ನು ನವದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಆದಿಯಾಗಿ ಅಲ್ಲಿ ಯೋಗ ಪಟುಗಳು ಮತ್ತು ಯೋಗಾಸನವನ್ನು ಮಾಡ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ನಡೀತಾ ಇರುವಂಥ ಯೋಗಾಸನ ಇದು. ಯೋಗ ಆಚರಣೆ ವಿಶ್ವದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದರೆ ನಮ್ಮ ದೇಶದಲ್ಲೂ ಕೂಡ ಪರಿಚಯಿಸಿರುವವರು ನಾವೇ, ಯೋಗ ಜನಕರು ನಾವೇ. ಯೋಗ ಹುಟ್ಟಿಕೊಂಡಿದೆ ನಮ್ಮಲ್ಲಿ. 5,000 ವರ್ಷಗಳ ಇತಿಹಾಸ ಇದೆ ಭಾರತದ ಯೋಗಕ್ಕೆ. ಇವತ್ತು ಭಾರತದ ಯೋಗವನ್ನು ವಿಶ್ವವೇ ಒಪ್ಪಿಕೊಂಡಿದೆ. ಇವತ್ತು ವಿಶ್ವ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಭಾರತದಲ್ಲಿ ಎಲ್ಲೆಲ್ಲಿ ಹೇಗೆಲ್ಲ ನಡೀತಾ ಇದೆ, ಹೇಗೆಲ್ಲ ಆಚರಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದಿದ್ರು. ಲೈವ್ ಇದು ನವದೆಹಲಿಯಿಂದ. ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಅನ್ನೋದರ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದೆ. ಅದರಂತೆಯೇ ಬಳ್ಳಾರಿಯಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆರಂಭ ಆಚರಣೆ ಮಾಡಲಾಗ್ತಾ ಇದೆ. ಜಿಂದಾಲ್ ಆವರಣದಲ್ಲಿ ಯೋಗವನ್ನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಸಿಎಂ ವಚನಾನಂದ ಶ್ರೀಗಳು. ವಿನಯ್ ಗುರೂಜಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಯೋಗ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ.
ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬಳ್ಳಾರಿಯ ಜಿಂದಾಲ್ ಆವರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ, ಯೋಗಾಚರಣೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಕೂಡ ಈ ಒಂದು ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಜಿಂದಾಲ್ನಲ್ಲಿ ಸಿಎಂ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಅದ್ದೂರಿಯಾಗಿ ಯೋಗ ದಿನಾಚರಣೆ ನಡೀತಾ ಇದೆ. ಬಳ್ಳಾರಿಯಲ್ಲಿ ಯೋಗ ದಿನಾಚರಣೆಯನ್ನು ಹೇಗೆ ಆಚರಿಸ್ತಿದ್ದಾರೆ ಅನ್ನೋದಕ್ಕೆ ಬಳ್ಳಾರಿಯಿಂದಲೇ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿಯಲ್ಲಿ ಯೋಗ ದಿನಾಚರಣೆ ಹೇಗೆ ನಡೀತಾ ಇದೆ? ತಾವೀಗ ಯಾವ ಸ್ಥಳದಲ್ಲಿದ್ದೀರಿ? ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ, ಹೇಗಿದೆ? ಖಂಡಿತ ರಂಜಿತ್, ಏನು ವಿಶ್ವದಾದ್ಯಂತ ಇವತ್ತು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಬಳ್ಳಾರಿಯಲ್ಲೂ ಕೂಡ ವಿಶೇಷವಾಗಿ ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಆಯುಷ್ ಇಲಾಖೆ ಸೇರಿದಂತೆ ಜಿಂದಾಲ್ನ ಸಹಯೋಗದಲ್ಲಿ ಅದ್ದೂರಿಯಾಗಿ ಯೋಗ ದಿನಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷ ಅಂದರೆ ಈ ಒಂದು ಯೋಗ ದಿನಾಚರಣೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ವಿಶೇಷ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯೋಗ ದಿನಾಚರಣೆಗೆ ಅಧಿಕೃತವಾಗಿ CM ಸಿದ್ದರಾಮಯ್ಯನವರು ಬಳ್ಳಾರಿಯ ಜಿಂದಾಲ್ನಲ್ಲಿ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಈಗಾಗಲೇ ಯೋಗ ಕಾರ್ಯಕ್ರಮ ಆರಂಭವಾಗಿರ್ತಕ್ಕಂಥದ್ದು. ಆ ಕೆಲವೇ ಕ್ಷಣಗಳಲ್ಲಿ ಇದೇ ಸ್ಥಳಕ್ಕೆ CM ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಅಂದರೆ ಈಗಾಗಲೇ ಯೋಗ ಕಾರ್ಯಕ್ರಮ ಆರಂಭವಾಗಿದೆ, ಆದರೆ CM ಸಿದ್ದರಾಮಯ್ಯನವರು ಬಂದು ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಸಾವಿರಾರು ಜನ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಈಗಾಗಲೇ ಶ್ವಾಸ ಗುರುಜಿ ಆಗಿರ್ತಕ್ಕಂಥ ವಚನಾನಂದ ಶ್ರೀಗಳು ಜೊತೆಗೆ ಅವಧೂತ ವಿನಯ್ ಗುರುಜಿ ಅವರು ಕೂಡ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಂಜಿತ್, ರೇಣುಕಾರಾಧ್ಯ, ಈಗ ಯೋಗ ದಿನಾಚರಣೆಯ ಆ ಯೋಗಾಸನದ ಅವಧಿಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ? ಈವರೆಗೂ ಕೂಡ ಎಷ್ಟು ಜನ ಬಂದು ಸೇರ್ತಾರೆ? ಜಿಲ್ಲಾಡಳಿತ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ? ಮತ್ತು ಮುಖ್ಯಮಂತ್ರಿಗಳು ಬರೋದ್ರಿಂದಾಗಿ ಭದ್ರತೆ ಎಲ್ಲ ಹೇಗಿದೆ? ಮುಖ್ಯಮಂತ್ರಿಗಳ ಜೊತೆಗೆ ಯಾರ್ಯಾರು ಬರ್ತಾರೆ? ಖಂಡಿತ ರಂಜಿತ್, ಈಗಾಗಲೇ ಸಾವಿರಾರು ಜನ, ಆದರೆ ಸುಮಾರು 1,000ಕ್ಕೂ ಹೆಚ್ಚು ಜನರನ್ನ ಈ ಒಂದು ಯೋಗಾಸನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಈಗಾಗಲೇ ಇನ್ವೈಟ್ ಮಾಡಲಾಗಿತ್ತು. ಅವರೆಲ್ಲರೂ ಕೂಡ ಈಗಾಗಲೇ ಯೋಗಾಸನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಂದು ಕಡೆ 14 ಯುನೈಟೆಡ್ ನೇಷನ್ಸ್ನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಆಚರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರೇರೇಪಣೆ ಕೊಟ್ಟಂಥವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು. ಪ್ರಥಮ ಬಾರಿಗೆ ನರೇಂದ್ರ ಮೋದಿಯವರು ಮೈಸೂರಿನ ದಸರಾ ಮೈದಾನದಲ್ಲಿ ಸುಮಾರು 15,000 ನಾಗರಿಕರೊಂದಿಗೆ ಯೋಗ ಡೇಯನ್ನು ಪ್ರಾರಂಭ ಮಾಡಿದಂಥದ್ದೇನಿದೆ, ಎಲ್ಲರಲ್ಲೂ ಒಂದು ರೀತಿಯ ಈ ಒಂದು ಯೋಗವನ್ನು ಮಾಡ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ತರ್ತಕ್ಕಂಥದ್ರಲ್ಲಿ ಈ ಒಂದು ಪ್ರತಿದಿನದ ದಿನಚರಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಒಂದು ಪ್ರೋತ್ಸಾಹ ಏನಿದೆ, ಬಹುಶಃ ಎಲ್ಲರೂ ಇದರಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದೇನಿದೆ. ಪ್ರತಿದಿನ ಈ ಒಂದು ಯೋಗವನ್ನು ನಾವು ದಿನಚರಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಇದರ ಬಗ್ಗೆ ಗಮನವನ್ನು ಹರಿಸಿದರೆ ನಮಗೆ ಇರತಕ್ಕಂಥ ಹಲವಾರು ಈಗ ಕಾಯಿಲೆಗಳೇನಿದೆ, ಆ ಕಾಯಿಲೆಗಳಿಗೆ ಸ್ವಲ್ಪ ತಡೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಯೋಗದಿಂದ ಅವಕಾಶಗಳಿಂದ ನಮ್ಮ ಇತಿಹಾಸದಲ್ಲಿ ವಿಶ್ವಕ್ಕೆ ಈ ಒಂದು ಯೋಗದ ಒಂದು ಶಕ್ತಿ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಪ್ರಚಾರ ಮಾಡಿರ್ತಕ್ಕಂಥದ್ದು. ನಮ್ಮ ಕಲ್ಚರ್ ಏನಿದೆ, ನಮ್ಮ ಸಂಸ್ಕೃತಿಯಲ್ಲಿ ಈ ಯೋಗಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನ ಏನಿದೆ. ಈ ಯೋಗವನ್ನು ಎಲ್ಲರೂ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅವರ ಮನಸ್ಸಿನ ಒಂದು ಅಸಮತೋಲನವನ್ನು ಮತ್ತು ಅವರ ಶರೀರದಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಎಲ್ಲರಲ್ಲೂ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ಒಂದು ಆರೋಗ್ಯವಂತರಾಗಿ ಬಾಳ್ತಕ್ಕಂಥದ್ದಕ್ಕೆ ಎಲ್ಲರೂ ಇವತ್ತು ತಮ್ಮ ದಿನಚರಿಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಹೇಳಿಕ್ಕೆ ಬಯಸ್ತಾರೆ. ಕಾಶ್ಮೀರದ ಕಣಿವೆಯಲ್ಲಿ ಪ್ರಧಾನಮಂತ್ರಿಗಳು ಇವತ್ತು ಬೆಳಗ್ಗೆ ಕಾಶ್ಮೀರದ ಕಣಿವೆಯಲ್ಲಿ ಹೋಗಿ ಇವತ್ತು ಅಲ್ಲಿಯ ಜನತೆಯೊಂದಿಗೆ
ಇವತ್ತಿನ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಒಂದೊಂದು ಭಾಗಕ್ಕೆ ಇವತ್ತು ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಹೋಗ್ತಕ್ಕಂಥ ಒಂದು ಹವ್ಯಾಸವನ್ನು ಈಗಾಗಲೇ 10 ವರ್ಷಗಳಿಂದ ಏನು ನಡೆಸಿದ್ದಾರೆ. ಇದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಜನತೆಗೆ ಸಂದೇಶ ಕೊಡ್ತಕ್ಕಂಥ, ರಾಷ್ಟ್ರದ ಜನತೆ ಒಂದು ಶಾಂತಿಯ ನೆಮ್ಮದಿಯ ಬದುಕನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಅವರ ಈ ಒಂದು ಪ್ರೇರಣೆ ಎಲ್ಲರಿಗೂ ಒಂದು ರೀತಿ